ಹಲೋ ಹಲೋ ಬಂಧುಗಳೇ, ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯ ಹಂತ 1ರ ಕಾಮಗಾರಿ ಉದ್ಘಾಟನಾ ಸಮಾರಂಭಕ್ಕೆ ಅತ್ಯಂತ ಹೆಮ್ಮೆಯಿಂದ, ಅತ್ಯಂತ ಪ್ರೀತಿಯಿಂದ ಇದು ಮನೆ ಬೆಳಗುವಂತಹ, ಜನರ ಬದುಕು ಬೆಳಗುವಂತಹ ಕಾರ್ಯಕ್ರಮ ಎನ್ನುವ ಆಶಯದಿಂದ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಜನಪರವಾದಂತಹ ಯೋಜನೆಯನ್ನು ಕೊಡುವುದರಲ್ಲಿ ಯಾವತ್ತಿಗೂ ಕೂಡ ಮುಂದಡಿ ಇಡುವಂತಹ ಮಹಾನಾಯಕ, ಜನರ ಅಪಾರವಾದ ಪ್ರೀತಿಗೆ, ಗೌರವಕ್ಕೆ ನಿರಂತರವಾಗಿ ಪಾತ್ರರಾಗಿರುವಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ತಾಯಿ ಗಂಗೆಗೆ ಬಾಗಿನವನ್ನು ಸಮರ್ಪಣೆ ಮಾಡಿ ಸತ್ಪ್ರಾರ್ಥನೆಯನ್ನು ಸಲ್ಲಿಸಿ ವೇದಿಕೆಗೆ ಬರಲಿದ್ದಾರೆ. ಅವರ ಜೊತೆಯಾಗಿದ್ದಾರೆ ಮಾನ್ಯ ಗೃಹ ಸಚಿವರಾದ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ವೀರಪ್ಪ ಮೊಯ್ಲಿಯವರು ಕೂಡ ಆಗಮಿಸಿದ್ದಾರೆ, ಶ್ರೀ ಶಿವಲಿಂಗೇಗೌಡರು ಆಗಮಿಸಿದ್ದಾರೆ, ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಸಣ್ಣ ನೀರಾವರಿ ಇಲಾಖೆಯ ಸಚಿವರಾದ ಶ್ರೀ ಬೋಸರಾಜ್ ಅವರು ಆಗಮಿಸಿದ್ದಾರೆ, ಪ್ರಕಾಶ್ ರಾಥೋಡ್ ಅವರು ವಿಧಾನ ಪರಿಷತ್ ಸದಸ್ಯರು ಅವರು ಕೂಡ ಆಗಮಿಸಿದ್ದಾರೆ, ಅನೇಕ ವಿಧಾನಸಭಾ ಕ್ಷೇತ್ರಗಳ ಮಾನ್ಯ ಶಾಸಕರುಗಳು ಆಗಮಿಸಿದ್ದಾರೆ, ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರಂಗನಾಥ್ ಅವರು ಆಗಮಿಸಿದ್ದಾರೆ. ಬಂಧುಗಳೇ, ಬಯಲು ಸೀಮೆಯ ಭಗೀರಥ ಅಂತಲೇ ಮನೆ ಮಾತಾಗುತ್ತಿರುವಂತಹ ನಿಮ್ಮೆಲ್ಲರ ಅಭಿಮಾನದ ದೊರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಇಲಾಖೆಯ ಸಚಿವರು, ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಸಚಿವರು, ಇಟ್ಟ ಹೆಜ್ಜೆ ಕೊಟ್ಟ ಭಾಷೆಯನ್ನು ನೆರವೇರಿಸುವಂತಹ, ಇಟ್ಟ ಹೆಜ್ಜೆಯನ್ನು ಎಂದೆಂದಿಗೂ ಹಿಂದೆ ತೆಗೆದಿಡಿದಂತಹ ಮಹಾನಾಯಕ, ಜನಸೇವೆಯಲ್ಲಿ ಧೀರ ಪಯಣಿಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು ವೇದಿಕೆಯತ್ತ ಧಾವಿಸಿ ಬರ್ತಾ ಇದ್ದಾರೆ. ಅಭೂತಪೂರ್ವ ಚಪ್ಪಾಳೆಗಳ ಶುಭ ಸ್ವಾಗತವನ್ನ ಕೋರಿ ಪ್ರೀತಿಯ ಬಂಧುಗಳೇ.